ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಹೆಸರು ಕಾಳನ್ನು ಬಳಸಿ ದೋಸೆ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಬೇಗನೆ ಆಗುತ್ತೆ ಇದು ದೋಸೆ ಅಂತೂ. ಅದಕ್ಕೆ ಬೇಕಾಗಿದ್ದರೆ ಇಂಗ್ರೀಡಿಯೆಂಟ್ಸ್: ಅಕ್ಕಿ, ಉದ್ದಿನಬೇಳೆ, ಹೆಸರು ಕಾಳು. ನಾನು ಈ ಗ್ಲಾಸಲ್ಲಿ ಅಳತೆ ಮಾಡ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಬಟ್ಲಲ್ಲಿ ಅಳತೆ ಮಾಡ್ಕೊಳ್ಳಿ. 1 ಗ್ಲಾಸ್ ಹೆಸರು ಕಾಳು ತೊಗೊಂಡಿದ್ದೀನಿ ನಾನು. ಹಾಗೆ 1 ಗ್ಲಾಸ್ ಅಕ್ಕಿ, ಅರ್ಧ ಗ್ಲಾಸ್ ಉದ್ದಿನಬೇಳೆ. ನೀವು ಬೇಕು ಅಂತಂದರೆ ಹೆಸರು ಕಾಳು ಜಾಸ್ತಿ ತೊಗೊಂಡು ಅಕ್ಕಿ ಒಂದು ಸ್ವಲ್ಪ ಕಮ್ಮಿ ಮಾಡ್ಬೋದು. ನಾನು 2 ಈಕ್ವಲಾಗಿ ತೊಗೊಂಡು ಇದನ್ನು ಚೆನ್ನಾಗಿ ಒಂದು 2 ಸಲ ತೊಳ್ಕೊತೀನಿ. ಒಂದು ಸ್ವಲ್ಪ ಜನಕ್ಕೆ ಹೆಸರು ಕಾಳು ತಿನ್ನೋಕ್ಕೆ ಇಷ್ಟಪಡಲ್ಲ, ಅಂಥವರಿಗೆ ಈ ಥರ ದೋಸೆ ಮಾಡಿಕೊಡಿ. ಯಾವಾಗಲೂ ಒಂದೇ ಥರ ದೋಸೆ ಮಾಡಿದ್ರೆ ಬೋರ್ ಅನಿಸುತ್ತೆ. ಯಾವಾಗಲೂ ಒಂದೇ ಥರ ದೋಸೆನಾ ಅಂತ ಈ ಥರ ಡಿಫ್ರೆಂಟ್ ಟ್ರೈ ಮಾಡ್ಕೊತೀನಿ. ಹೆಲ್ತ್ಗೂ ಒಳ್ಳೆಯದು. ಚೆನ್ನಾಗಿ ತೊಳೆದಿದ್ದೀನಿ. ಇದನ್ನು 5 ಅವರ್ ನೆನೆಯೋಕೆ ಇಡ್ತೀನಿ. ನೀವು ಬೆಳಗ್ಗೆ ಹೊತ್ತಾದರೂ ನೆನೆಹಾಕ್ಬೋದು, ನೈಟ್ ಆದರೂ ನೆನೆಹಾಕ್ಕೋಬೋದು. ನಾನು ನೈಟ್ ನೆನೆಹಾಕಿ ಬೆಳಗ್ಗೆ ತಿಂಡಿಗೆ ಬಳಸ್ಕೊತೀನಿ. ಇದನ್ನು 5 ಅವರ್ ನೆನೆಯೋಕ್ಕೆ ಬಿಟ್ಟಿದ್ದೀನಿ. ಸೊ 5 ಅವರ್ ನೆಂದಿದೆ. ನೋಡಿ ಯಾವ ಥರ ನೆಂದಿದೆ ಅಂತೇಳಿ. ಇದನ್ನು ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಒಂದು ಸ್ವಲ್ಪ ಶುಂಠಿ, ಹಸಿಮೆಣ್ಸಿಕಾಯಿ, ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಆ ಕ್ಲಿಪ್ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಎಲ್ಲೋ ಮಿಸ್ ಆಗಿದೆ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊತೀನಿ. ಇದಕ್ಕೇನೆ ಶುಂಠಿ, ಹಸಿಮೆಣ್ಸಿಕಾಯಿ, ಒಂದು ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ವಾಟರು. ನೋಡಿ ಮಿಕ್ಸಿಗೆ ಹಾಕೋದು ಆಗಿದೆ. ಇದನ್ನು ಒಂದು ತಪ್ಪಲಿಗೆ ಹಾಕ್ಕೊತೀನಿ. ಇದನ್ನು ಮಿಕ್ಸಿಗೆ ಆಗಿದ ತಕ್ಷಣವೇ ನಾವು ದೋಸೆ ಹಾಕ್ಕೋಬೋದು. ಹುಳಿ ಆಗೋ ತನಕ ಬಿಡೋ ಅವಶ್ಯಕತೆ ಏನಿಲ್ಲ, ಹಾಗೆ ಯೂಸ್ ಮಾಡ್ಬೋದು. ಈ ಹಿಟ್ಟನ್ನು ಸೇಮ್ ನಾರ್ಮಲ್ ದೋಸೆಗೆ ಹಿಟ್ಟು ಹೇಗೆ ರುಬ್ಕೊಂತೀವೋ ಸೇಮ್ ಅದೇ ಥರನೇ ಇದಕ್ಕೂ ರುಬ್ಕೊಳ್ಳೋದು. ಸೊ ಇದಕ್ಕೆ ತಪ್ಪಲಿಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ತಿದ್ದೀನಿ. ಇದಕ್ಕೆ ನಾನು ಉಪ್ಪು, ಸೋಡಾ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡ್ತೀನಿ. ಇಲ್ಲ ನೀವು ಅವಾಗಲೇ ಹಾಕ್ತೀವಿ ಅಂದರೆ ತಕ್ಷಣವೇ ಹಾಕೋಬೋದು. ನಾನಾದರೆ ಅರ್ಧ ಗಂಟೆ ನೆನೆಯಕ್ಕೆ ಬಿಡ್ತೀನಿ. ಅರ್ಧ ಗಂಟೆ ನೆನೆದರೆ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಆಗುತ್ತೆ. ಈ ಅರ್ಧ ಗಂಟೆ ನೆನೆಯೋ ಟೈಮಲ್ಲಿ ನಾನು ಚಟ್ನಿ, ಪಲ್ಯ ಏನು ಬೇಕೋ ಅದು ಮಾಡ್ಕೊಂಡು ಆದಮೇಲೆ ನಾನು ದೋಸೆ ಹಾಕ್ತೀನಿ. ನಮ್ಮ ಪಾಪು ಬ್ರೇಕ್ಫಾಸ್ಟ್ಗೂ ಇದೇ ದೋಸೆ ಹಾಕಿ ಕಳಿಸ್ತೀನಿ. ಒಂದು ದಿವಸ ರಾಗಿ ದೋಸೆ, ಒಂದು ದಿವಸ ಅಕ್ಕಿ ದೋಸೆ, ನೆಕ್ಸ್ಟ್ ಡೇ ಇದು ಹೆಸರು ಕಾಳು ದೋಸೆ ಮಾಡಿ ಕಳಿಸ್ತೀನಿ. ಇದನ್ನು ಪೆಸರಟ್ಟು ಅಂತಲೂ ಅಂತಾರೆ. ಈ ಥರ ಕನ್ಸಿಸ್ಟೆಂಟ್ ಆಗಿದ್ದರೆ ಸಾಕು. ನೋಡಿ ದೋಸೆ ಪ್ಯಾನ್ ಇಕ್ಕಿದ್ದೀನಿ. ಇದನ್ನು ಚೆನ್ನಾಗಿ ಕಾದಿದ ತಕ್ಷಣ ಹಾಕೋಣ. ಇದೇ ದೋಸೆಗೆ ಪ್ಲೇನ್ ದೋಸೆ ತಿನ್ನೋಕ್ಕಾಗಲ್ಲ ಅಂತಂದರೆ ಇದೇ ದೋಸೆಗೆ ಎಗ್ ದೋಸೆ ಥರನೂ ಮಾಡ್ಕೊಂಡು ತಿನ್ಬೋದು. ಅದು ಚೆನ್ನಾಗಿರುತ್ತೆ. ಮೊಟ್ಟೆ ತಿನ್ನೋದಿಲ್ಲ ಅಂತಂದರಿಗೆ ಮೇಲ್ಗಡೆ ಸ್ಟಫ್ ಏನಾದರೂ ಹಾಕೋಬೋದು. ಈರುಳ್ಳಿ, ಕೊತ್ತಂಬರಿ ಹಾಕ್ಕೊಂಡಾದರೂ ಆ ಥರನಾದರೂ ತಿನ್ಬೋದು. ಅದು ಚೆನ್ನಾಗಿರುತ್ತೆ. ನೀವೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ದೋಸೆ. ಇದು ಎಷ್ಟು ಹೆಲ್ತಿಯಾಗಿ ಒಳ್ಳೆಯದೋ ಅಷ್ಟೂ ಚೆನ್ನಾಗಿರುತ್ತೆ. ಒಂದ್ಸಲ ಈ ಥರ ಟ್ರೈ ಮಾಡಿ ನೀವು. ಸೇಮ್ ಪರ್ಫೆಕ್ಟ್ ಅಳತೆ ಇದ್ದರೆ ಸಾಕು. ನೀವು ಬೇಕು ಅಂತಂದರೆ ಮೇಲ್ಗಡೆ ತುಪ್ಪ ಆಗಲಿ ಬೆಣ್ಣೆ ಆಗಲಿ ಹಾಕ್ಕೊಳ್ಳಿ. ನಾನು ಎಣ್ಣೆ ಹಾಕ್ತಿದ್ದೀನಿ. ಮೇನ್ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಏನು ಮಾಡಬೇಕು ಅಂತಂದ್ರೆ ತಕ್ಷಣವೇ ಮಾಡ್ಬೋದು. ಇದನ್ನು ಬೇಗನೆ ನೈಟ್ ನೆನೆಹಾಕ್ಬಿಟ್ಟು ಬೆಳಗ್ಗೆನೇ ಬೇಗ ಮಾಡ್ಕೋಬೋದು. ನೋಡಿ ರೆಡಿ ಆಯಿತು ದೋಸೆ ಎಷ್ಟು ಚೆನ್ನಾಗಿದೆ ಅಂತೇಳಿ. ಈ ದೋಸೆ ಎಲ್ಲ ಪಲ್ಯಕ್ಕೂ ಎಲ್ಲ ಚಟ್ನಿದಲ್ಲೂ ಚೆನ್ನಾಗಿ ಸೆಟ್ ಆಗುತ್ತೆ. ಯಾವುದಾದ್ರೂ ಮಾಡ್ಕೊಂಡು ತಿನ್ಬೋದು. ಹಾಗೆ ನಾನು ಇದರಲ್ಲೊಂದು ಡಿಫ್ರೆಂಟ್ ರೆಸಿಪಿ ತೋರಿಸ್ತೀನಿ ಇದೇ ಹಿಟ್ಟು ಬಳಸ್ಕೊಂಡು. ಈ ರೆಸಿಪಿ ಒಂದು ಸಲ ಟ್ರೈ ಮಾಡಿ, ಸ್ಕಿಪ್ ಮಾಡಬೇಡಿ. ಅದೇ ಹಿಟ್ಟಲ್ಲಿ ನಾನು ಒಂದು ಸ್ವಲ್ಪ ತುರಿದಿರೋ ಅಂಥ ಕ್ಯಾರೆಟ್ ಹಾಕ್ತಿದ್ದೀನಿ. ಹಾಗೆ ಒಂದು ಸ್ವಲ್ಪ ಹಸಿ ಕಾಯಿ ತುರಿ ಹಾಕ್ತಿದ್ದೀನಿ. ಎಳ್ಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಹಾಗೆ ಒಂದು ಸ್ವಲ್ಪ ಜೀರಿಗೆನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಈ ರೆಸಿಪಿನ ನಿಜವಾಗ್ಲೂ ಒಂದು ಸಲ ಅಂತೂ ಟ್ರೈ ಮಾಡಲೇಬೇಕು ನೀವು. ಇದೊಂದು ಸಲ ಟ್ರೈ ಮಾಡಿ ಟೇಸ್ಟ್ ನೋಡಿದ್ರೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ಆ ಥರ ಇರುತ್ತೆ. ದೋಸೆ ಹಿಟ್ಟಲ್ಲಿ ಒಂದು ಸ್ವಲ್ಪ ಕಾಯಿ ತುರಿ, ಈ ಥರ ವೆಜಿಟೇಬಲ್ಸ್ ಎಲ್ಲ ತುರಿದು ಬಿಟ್ಟು ಹಾಕಿದ್ರೆ ಟೇಸ್ಟ್ ಅಂತೂ ಡಿಫ್ರೆಂಟಾಗೇ ಇರುತ್ತೆ. ನನ್ನ ವೀಡಿಯೋಸ್ನೆಲ್ಲ ಯಾರ್ಯಾರೆಲ್ಲ ನೋಡ್ತಿದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಗಂಟೆ ಸಿಂಬಲ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ನೋಟಿಫಿಕೇಷನ್ ಆಗಿ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಂತೂ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಹಾಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರ, ಹೀಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಸೊ ದೋಸೆ ಅಂತೂ ರೆಡಿ ಆಗೋಗ್ಬಿಡ್ತು. ಇದಕ್ಕೆ ನಾನೊಂದು ಸ್ವಲ್ಪ ತುಪ್ಪ ಹಾಕ್ಕೊಡ್ತೀನಿ ನಮ್ಮ ಪಾಪುಗೆ. ಚಟ್ನಿ ಹಾಕಿ ತುಂಬ ಇಷ್ಟಪಟ್ಟು ತಿಂತಾಳೆ. ಅಷ್ಟೇ ಈ ವಿಡಿಯೋ. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್, ಲವ್ ಯು ಆಲ್.